ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ರಾಯಚೂರು ನಗರದಲ್ಲಿ ಸಾರ್ವಜನಿಕರು ದ್ವಿಚಕ್ರ ವಾಹನ ಚಲಾಯಿಸುವ ಸಂದರ್ಭದಲ್ಲಿ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು. ಇದರಿಂದ ಅಪಘಾತವಾದ ತಮ್ಮ ಜೀವ ಉಳಿಯುತ್ತದೆ. ಹೆಲ್ಮೆಟ್ ಧರಿಸಿ ಸಂಚರಿಸುವುದರಿಂದ ಜಿಲ್ಲೆಯಲ್ಲಿ ಅಪಘಾತಗಳ ಸಂಖ್ಯೆಗಳು ಕಡಿಮೆಯಾಗುತ್ತವೆ. ಹೆಲ್ಮೆಟ್ ಇಲ್ಲದೆ ಸಂಚಾರ ಮಾಡಿದರೆ ದಂಡ ವಿಧಿಸಲಾಗುತ್ತದೆ ಎಂದು ಜಿಲ್ಲಾ ಪೊಲೀಸ್ ಪರಿಶಿಷ್ಟಾಧಿಕಾರಿ ಎಂ ಪುಟ್ಟಮಾದಯ್ಯ ಹೇಳಿದರು. ಅವರಿಂದು ನಗರದ ಸಂಚಾರಿ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಹಮ್ಮಿಕೊಂಡಿದ್ದ ಹೆಲ್ಮೆಟ್ ಜಾಗೃತಿ ಜಾಥಾಗೆ ಚಾಲನೆ ನೀಡಿ ಮಾತನಾಡಿದರು. ಜಿಲ್ಲೆಯಲ್ಲ ಆಗಸ್ಟ್ 1ರಿಂದ ದ್ವಿಚಕ್ರ ವಾಹನ ಸವಾರರು ಹೆಲ್ಮೆಟ್ ಕಡ್ಡಾಯವಾಗಿದೆ ಎಂದು ಹೇಳಿದರು. ನವೆಂಬರ್ 1ರಂದು ರಾಯಚೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಅಪಘಾತ ಪ್ರಕರಣಗಳು ದಾಖಲಾಗಿರೋ ಹಿನ್ನೆಲೆಯಲ್ಲಿ ನಾವು ಹೆಲ್ಮೆಟ್ನ ಕಡ್ಡಾಯ ಮಾಡಿದ್ವಿ. ಬಿಗಿನಿಂಗಲ್ಲಿ ತುಂಬ ಚೆನ್ನಾಗಿ ಬಂತು, ಮತ್ತು ಕೊನೆಯಲ್ಲಿ ಬೇಸಿಗೆ ಅಂತೇಳಿ ಸ್ವಲ್ಪ ನಾವೊಂದು ಸಡ್ಲ ಮಾಡಿರಲ್ಲ, ಅವಳು ಕೂಡ ನಿರಂತರವಾಗಿ ಒಳ ಮೀಸಲಾತಿ ವಿಚಾರದಲ್ಲಿ ರಾಜ್ಯ ಸರ್ಕಾರದ ಗಮನ ಸೆಳೆಯುವ ನಿಟ್ಟಿನಲ್ಲಿ ಆಗಸ್ಟ್ 1ರಂದು ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಮಾದಿಗ ಸಂಘಟನೆಗಳ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಗುತ್ತಿದೆ ಎಂದು ಕೇಂದ್ರದ ಮಾಜಿ ಸಚಿವ ಎ ನಾರಾಯಣಸ್ವಾಮಿ ಅವರು ಹೇಳಿದರು. ಅವರಿಂದು ನಗರದ ಖಾಸಗಿ ಹೋಟೆಲ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಆಗಸ್ಟ್ 1ಕ್ಕೆ ನ್ಯಾಯಮೂರ್ತಿ ಚಂದ್ರಚೂಡ ಅವರು ತೀರ್ಪು ನೀಡಿ 1 ವರ್ಷ ಆಗಲಿದೆ ಎಂದರು. ಆದರೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಒಳ ಮೀಸಲಾತಿ ಜಾರಿಗೆ ಮೀನಮೇಷ ಎನಿಸುತ್ತಿದೆ ಎಂದು ಆಕ್ಷೇಪಿಸಿದರು. ಕಾಂಗ್ರೆಸ್ ಪಕ್ಷ ಒಳ ಮೀಸಲಾತಿ ಅವಶ್ಯಕತೆ ಇಲ್ಲವೆಂದು ಅವಕಾಶ ನಿರಾಕರಿಸಿತ್ತು ಎಂದು ಆಕ್ಷೇಪಿಸಿದ ಅವರು, ಸುಪ್ರೀಂ ಕೋರ್ಟ್ ತೀರ್ಪಿನ ಬಳಿಕ ಶೋಷಿತರಲ್ಲಿ ಶೋಷಿತರು, ವಂಚಿತರಲ್ಲಿ ವಂಚಿತರು, ಅಸ್ಪೃಶ್ಯರಲ್ಲಿ ಅಸ್ಪೃಶ್ಯರಿಗೆ ಮೀಸಲಾತಿ ನೀಡಿಲ್ಲ, ಬದ್ಧತೆ ಪ್ರದರ್ಶಿಸಿಲ್ಲ ಎಂದು ಟೀಕಿಸಿದರು. ಒಳ ಮೀಸಲಾತಿ ಬಗ್ಗೆ ಆತುರ ಪಡಬಾರದು ಎಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರಿಗೆ ಸೂಚಿಸಿದ್ದನ್ನು ಗಮನಕ್ಕೆ ತಂದರು. ಆದರೂ ರೇವಂತ್ ರೆಡ್ಡಿ ಅವರು ಒಳ ಮೀಸಲಾತಿ ಜಾರಿಗೊಳಿಸಿದ್ದಾರೆ. ಆಂಧ್ರದಲ್ಲಿ ಚಂದ್ರಬಾಬು ನಾಯ್ಡು, ಪಂಜಾಬ್ನಲ್ಲಿ ಜಾರಿಯಾಗಿದೆ. ಆದರೆ ಕರ್ನಾಟಕ ಸರ್ಕಾರ ಮೀನಮೇಷ ಮಾಡುತ್ತಿದೆ ಎಂದು ಆಕ್ಷೇಪಿಸಿದರು. ಆದರೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು 2023ರ ವಿಧಾನಸಭಾ ಚುನಾವಣೆ ಪ್ರಣಾಳಿಕೆಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೊದಲ ಕ್ಯಾಬಿನೆಟ್ನಲ್ಲಿ ಒಳ ಮೀಸಲಾತಿ ಜಾರಿಗೆ ಮಾಡುತ್ತೇವೆ ಎಂದು ಘೋಷಣೆ ಮಾಡಿದರು. ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪು ನೀಡಿ 1 ವರ್ಷ ಕಳೆದರೂ ಜಾರಿ ಇಲ್ಲ, ಕೂಡಲೇ ಒಳ ಮೀಸಲಾತಿ ಜಾರಿ ಮಾಡಬೇಕು ಎಂದು ಅವರು ಆಗ್ರಹಿಸಿದರು. ರಾಜ್ಯದಲ್ಲಿ ಮಾದಿಗ ಸಮುದಾಯದ ಜನರಿಗೆ ಸಾಮಾಜಿಕ ನ್ಯಾಯ ನೀಡುವಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ. ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯತ್, ಗ್ರಾಮ ಪಂಚಾಯಿತಿಗಳಲ್ಲಿ ಮಾದಿಗ ಸಮುದಾಯದ ಎಷ್ಟು ಜನ ಫಲಾನುಭವಿಗಳು ಸರ್ಕಾರ ಯೋಜನೆಗಳನ್ನು ಸದುಪಯೋಗ ಪಡೆದು ಮುಖ್ಯವಾಹಿನಿಗೆ ಬರುವುದು ಹಾಗೂ ಚುನಾವಣೆಗಳಲ್ಲಿ ಎಷ್ಟು ಜನರು ಮೀಸಲಾತಿಯಲ್ಲಿ ಗೆದ್ದು ಬಂದಿರುವ ಬಗ್ಗೆ ರಾಜ್ಯ ಚುನಾವಣೆ ಆಯೋಗ ವರದಿ ನೀಡುತ್ತಿಲ್ಲ ಎಂದು ಗಂಭೀರ ಆರೋಪಿಸಿದರು. ದೇಶದ ಒಳ ಮೀಸಲಾತಿ ಹೋರಾಟಗಾರ ಕನಸಿನಂತೆ ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿ ಜಾರಿ ಮಾಡುವ ಅಧಿಕಾರ ರಾಜ್ಯಗಳಿಗೆ ಜಡ್ಜ್ಮೆಂಟನ್ನು ನೀಡಿ ಆಗಸ್ಟ್ 1ಕ್ಕೆ 1 ವರ್ಷ ಆಗ್ತದೆ. ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ಒಳ ಮೀಸಲಾತಿಯನ್ನು ಅಧಿಕಾರಕ್ಕೆ ಬಂದಂಥ ಮೊದಲನೇ ಕ್ಯಾಬಿನೆಟ್ಟಲ್ಲೇ ಜಾರಿ ಮಾಡಿದ ಪದವನ್ನು ಕೇಳಿ 2 ವರ್ಷದ ಮೇಲಾಗಿದೆ. ರಾಜ್ಯ ಸರ್ಕಾರ ತೀರ್ಮಾನ ತೆಗೆದುಕೊಂಡ ನಂತರ 4 ದಿವಸಗಳಲ್ಲಿ ರಾಜ್ಯ ಸರ್ಕಾರದ ಅಧಿಕಾರಿಗಳ ಮುಖ್ಯ ಕಾರ್ಯದರ್ಶಿ, ಡಿ ಸೆಕ್ರೆಟರಿ ಇರ್ಬೋದು, ಕೋರ್ಟ್ ಸೆಕ್ರೆಟರಿ ಇರ್ಬೋದು, ಎಲೆಕ್ಷನ್ ಕಮಿಷನ್ ಅವರೆಲ್ಲ
ಸರ್ಕಾರ ಒಳ ಮೀಸಲಾತಿ ಸಮರ್ಥವಾಗಿ ಶೋಷಿತರ ಮಾದಿಗರ ಹೋರಾಟಕ್ಕೆ ನ್ಯಾಯ ಸಿಗುತ್ತದೆ ವಿಶ್ವಾಸ ಇಲ್ಲದೇ ಇರೋದ್ರಿಂದ ಆಗಸ್ಟ್ 1ರಂದು ಇಡೀ ಕರ್ನಾಟಕ ರಾಜ್ಯದಲ್ಲಿ ಮಾದಿಗ ಸಂಬಂಧಿಸಿದ ಎಲ್ಲ ಉಪಜಾತಿ ಸಂಘಟನೆಗಳು ಸಹ ಜಿಲ್ಲಾಧಿಕಾರಿಗಳ ಕಚೇರಿಯನ್ನು ಮುತ್ತಿಗೆಯನ್ನು ಮೆಮೊರಾಂಡಮ್ ಕೊಟ್ಟು ಈ ಸದನದಲ್ಲಿ ಜಾರಿ ಮಾಡಬೇಕಂತೆ ಒತ್ತಾಯ ಮಾಡುವ ಹೋರಾಟದ ಕಾರ್ಯವನ್ನು ಹಮ್ಮಿಕೊಳ್ಳೋದಕ್ಕೆ ಎಲ್ಲ ಸಮಾಜವನ್ನು ಪ್ರಾರ್ಥನೆ ಮಾಡಲಿಕ್ಕೆ ಬಂದಿದ್ದೀವಿ ತಮ್ಮ ಮುಖಾಂತರ. ಆ ನಂತರ 10-15 ಒಳಗಡೆಗೆ ರಾಜ್ಯ ಸರ್ಕಾರ ಒಳ ಮೀಸಲಾತಿ ಜಾರಿಯ ಮಾಡದ ಹೋದರೆ ಈ ರಾಜ್ಯದಲ್ಲಿ ಮಾದಿಗರು ಸಾಮೂಹಿಕವಾದ ರಾಜಕೀಯ ಪಕ್ಷಗಳು ಈ ಕೂಸನ್ನು ಮುದ್ದಾಡಲಿಕ್ಕೆ ಮುಂದೆ ಬರಲಿಲ್ಲ, ಬರೋದು ಇಲ್ಲ. ಐ ಹ್ಯಾವ್ ಮೇಡ್ ಕ್ಲಿಯರ್ ಸ್ಟೇಟ್ಮೆಂಟ್ ಇನ್ ಫ್ರಂಟ್ ಆಫ್ ಎನಿಬಡಿ. ಅದಾದಮೇಲೆ ದಿಸ್ ಮೂಮೆಂಟ್ ನಸಬ we have made this movement. It is because of my movement only we got judgment in the Supreme Court. ತೆಲಂಗಾಣ ಮಾದಿಗ ಸರ್, ತೆಲಂಗಾಣ ಮಾದಿಗ ಒಬ್ಬರು ಮಾಡ್ಕೊಂಡು ಬೇರೆ ಬೇರೆ ಮಾಡಿದ್ರಿ ಸರ್, ಮಾಡಿದ್ರಿ ಸರ್ ಹೇಳಿ ಸರ್. ನಾನು ಯಾವುದೋ ಒಂದು ಸಂಘಟನೆ ಮಾಡಿದ್ರೆ ಒಳ ಮೀಸಲಾತಿ ಬಂದಿಲ್ಲ ಸಾಹೇಬ್ರೆ. ಅನೇಕ ಸಂಘಟನೆಗಳಿದೆ, ಅವರ ಪಾತ್ರ ಸ್ಟೇಟ್ಮೆಂಟ್ ಮಾಡಿದ್ದಾರೆ, ವಿರೋಧ ಮಾಡಲಿಲ್ಲ. ಎಲ್ಲರೂ ಒಳ ಮೀಸಲಾತಿಗಾಗಿ ಅವ್ರು ಹೆಂಗಾದ ಪದಗಳಲ್ಲಿ ಅಲ್ಟಿಮೇಟ್ ಆಗಿ ಎಲ್ಲರ ನಿರೀಕ್ಷೆ ಅಪೇಕ್ಷೆಗಳು ಈ ಸಮಾಜಕ್ಕೆ ಒಳ ಮೀಸಲಾತಿ ಬರಬೇಕು. ಸ್ಟೇಟ್ಮೆಂಟ್ ಒಂದೊಂದು ಮಾತು ಹೇಳ್ತಾರೆ. ಐ ಡೋಂಟ್ ಲೈಕ್ ಟು ಅಪೋಸ್ ದಿಸ್. ಬರಲಿಲ್ಲ. ನೋ ಐ ಆಮ್ ನಾಟ್ ಅಡ್ಮಿಟಿಂಗ್. ದಲಿತ ಸಮುದಾಯದ ಸನ್ನಿ ರೊನಾಲ್ಡ್ ಅವರನ್ನು ಜಿಲ್ಲೆಯಿಂದ ಗಡೀಪಾರು ಮಾಡುವುದನ್ನು ಖಂಡಿಸಿ ಸಹಾಯಕ ಆಯುಕ್ತರ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲು ತೀರ್ಮಾನಿಸಲಾಗಿದೆ ಎಂದು ದಲಿತ ಮುಖಂಡ ಜೆಬಿ ರಾಜ್ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ರಾಜಕೀಯ ಷಡ್ಯಂತರದಿಂದ ಸನ್ನಿ ರೊನಾಲ್ಡ್ ಅವರನ್ನು ಜಿಲ್ಲೆಯಿಂದ ಗಡೀಪಾರು ಮಾಡಲಾಗಿದೆ ಎಂದು ಅವರು ಆರೋಪಿಸಿದರು. 2014ರಲ್ಲಿ ಸನ್ನಿ ಅವರ ಮೇಲೆ 8 ಪ್ರಕರಣ ದಾಖಲೆಯಾಗಿದೆ. ಅದರಲ್ಲಿ 7 ಪ್ರಕರಣ ಲೂಕಸ್ ಆಗಿದೆ. ಕೇವಲ 1 ಪ್ರಕರಣಕ್ಕೆ ಅವರನ್ನು ಜಿಲ್ಲೆಯಿಂದ ಗಡೀಪಾರು ಮಾಡಿರುವ ಹಿಂದೆ ರಾಜಕೀಯ ಹಸ್ತಕ್ಷೇಪ ಇದೆ ಎಂದರು. ಕಳೆದ 10 ವರ್ಷಗಳ ಆರೋಪಗಳ ರೊನಾಲ್ಡ್ ಎಸ್ ಅಲಿಯಾಸ್ ಸನ್ನಿ ರೊನಾಲ್ಡ್ ಆರೋಪಗಳ ವಿವಿಧ ಹಿನ್ನೆಲೆಯಲ್ಲಿ ಅಗಸ್ಟಿನ್ ಚಾಮರಾಜನಗರ ಜಿಲ್ಲೆಯ ಅನ್ನೂರು ತಾಲೂಕಿನ ರಾಮಪುರ ಪೊಲೀಸ್ ಠಾಣೆಯ ವ್ಯಾಪ್ತಿಗೆ 6 ತಿಂಗಳ ಗಡೀಪಾರುಗೊಳಿಸಿ ಸಹಾಯಕ ಆಯುಕ್ತರಾದ ಗಜನನ ಬಾಳೆ ಅವರ ಆದೇಶಿಸಿದ ಹಿಂದೆ ರಾಜಕೀಯ ಷಡ್ಯಂತರ ಇದೆ ಎಂದರು. ಬೆಳೆಯುತ್ತಿರುವ ಮಾದಿಗ ಸಮುದಾಯವನ್ನು ತುಳಿಯುವ ಹುನ್ನಾರ ನಡೆದಿದೆ. ಇಡೀ ಜಿಲ್ಲೆ ಬೋಸರಾಜು ಅವರ ಹಿಡಿತನದಲ್ಲಿದೆ ಎಂದರು. ಇದರಿಂದ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹಾಳಾಗಿದೆ ಎಂದರು. ಅದು ಒಂದೇ ನವೆಂಬರ್ 1 ಬಂದು ನನ್ನ ಮನೆಯಿಂದ ಚೂರು ಮಾಡಿ ಅದು ಪೊಲೀಸರೆಲ್ಲ ನೋಡೋದು ವಿಡಿಯೋ ತೆಗೆದಾರ. ಇದು ನದಾಫ್ ಅಂತಕ್ಕಂಥ PSI ಇದೆ, ಈಗ ನಾನು IPC Indian Penal Code 55B and 56 what says ಗುಂಡಾ ಕಾಯ್ದೆ ಏನು ಹೇಳ್ತಾರೆ, ಏನಿರಬೇಕು, ದರೋಡೆ ಇರಬೇಕು, ಮಾನಭಂಗ ಮಾಡಬೇಕು, ರೇಪಿಸ್ಟ್ ಆಗಬೇಕು, ಅಲ್ಲ ದಂಧೆ ಮಾಡಬೇಕು. ಮಾಡಿಲ್ಲಲ್ಲ, ಅಲ್ಲೇ ಮಾಡಿದ್ದು ಯಾರು ಅಲ್ಲೇ ಮಾಡಿದ್ದು? ಇವ್ನು ಅಲ್ಲೇ ಮಾಡಿದ್ದು, ಇವ್ನ ಸಂಬಂಧನೇ ಇಲ್ಲ ಕೇಸು. 2014 ಕೇಸ್ಗೆ ಇವ್ರು ಸನ್ನಿಗೆ ಸಂಬಂಧನೇ ಇಲ್ಲ. 2000 ನವೆಂಬರ್ 1ಗೆ ನನ್ನ ಮೇಲೆ ನೋಡುವಂಥದ್ದು, ಆಮೇಲೆ ನವೆಂಬರ್ 2ಗೆ ನನ್ನ ಮೇಲೆ ಅಲ್ಲೇ ಮಾಡಿರ್ತಾರೆ. ಇದು ಬೇಕಾದ್ರೆ ನೀವು FIR ಕಾಪಿ ತಗೊಂಡು ನೋಡ್ಬೇಕಿತ್ತು. AC ಅವರು ನೋಡ್ಬೇಕು. FIR ಕಾಪಿನ ವಾದಿ ಪ್ರತಿವಾದಿಗಳ ಮಧ್ಯೆ ಏನು ಸಂಘರ್ಷ ನಡೆದಿದೆ, ಏನು ವಾಟ್ ಇಸ್ ಟ್ರೂ, ಸತ್ಯಾಸತ್ಯಗಳ ಮಧ್ಯ ಗೌರ್ಮೆಂಟ್ ಮಾಡ್ಯಾರ ಅನ್ನತಕ್ಕಂಥ ನಮ್ಮ ಪ್ರಶ್ನೆ. ಯಾಕಂದ್ರೆ ನಮ್ಮ ಮಾದಿಗ ಸಮುದಾಯದೊಳಗೆ ಬೆಳೀತಕ್ಕಂಥ ಹುಡುಗರನ್ನ ಇಂಥ ಖತಮ್ ಮಾಡಿದ್ರೆ ಮಾದಿಗ ಸಮುದಾಯ ಸುಮ್ಮನೆ ಕೊಡಲ್ಲ. ಬಿಜೆಪಿಗೆ ನಮ್ಗೆ ಸಂಬಂಧ ಇಲ್ಲ, ನಮ್ಮ ಸಮುದಾಯ ಯಾಕಿಲ್ರಿ? ನಾವು ಪ್ರತಿಭಟನೆ ಮಾಡ್ತಾ ಇದ್ವಿ ಇವ್ರ ವಿರುದ್ಧ, ಯಾರು AC ವಿರುದ್ಧ. ಅವ್ರ ಆಫೀಸ್ ಮುಂದೆ ಡೇಟಿನ ನಾವೆಲ್ಲ ಮಾತಾಡಬೇಕು, ಡಿಸೈಡ್ ಮಾಡಿ ಆಫೀಸಿನ ಮುಂದೆ ಮಾಡ್ತೀವಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಿತ್ತು. ಈ
ಉಪನೋಂದಣಾಧಿಕಾರಿ ಕೊಟ್ಟಿರ್ತಕ್ಕಂಥ ಆದೇಶ. ಬಟ್ ಅವ್ರಿಗೆ ಪವರ್ಸ್ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಕೊಡಬೇಕಿದ್ರು, ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಜಿಲ್ಲಾ ದಂಡಾಧಿಕಾರಿಗಳು ಕೊಟ್ಟಿವಿ ಗಡೀಪಾರ ಅಂತಕ್ಕಂಥ ವಿಷಯ. ಹೀಗೆ ಎಲ್ಲ ನಾವು ಕೇಳೋದು. ಇವೊಂದು 2014 ಕೇಳಿದ್ರು 14 ಇದನ್ನು ನಡೆದಂಥ ಘಟನೆ. ಇದನ್ನು ನೋಡಿದಾಗ 7 ಕೇಸ್ಗಳು 8ರಲ್ಲಿ 7 ಅಕ್ಕಿತಾಗಿ 7 ಅಕ್ಕಿತಾಗಿ ಒಂದು ಟ್ರಯಲ್ನಲ್ಲಿದೆ. ಒಂದು ಕೇಸು ಟ್ರಯಲ್ ಇದೆ. ಸೊ ಒಂದು ಕೇಸು ಟ್ರಯಲ್ ಇಟ್ಕೊಂಡು ಗಡೀಪಾರ ಮಾಡ್ತಕ್ಕಂಥದ್ದು ಎಂಥ ಕಲ್ಚರ್ ಅನ್ಬೇಕು ಅಂದರೆ ಇದರ ಹಸ್ತಕ್ಷೇಪ ಜಾಸ್ತಿರ್ಬೋದು, ಅಂದರೆ ಅವ್ರು ಬೆನ್ನಿಂದ ಯಾರಿರ್ಬೋದು, ಅಂದರೆ ಬೆಳೀತಕ್ಕಂಥ ನಮ್ಮ ದಲಿತ ಸಮುದಾಯನ ತುಳಿತಕ್ಕಂಥ ಒಂದು ಹುನ್ನಾರ. ಸೊ ಇದು ಕಂಪ್ಲೀಟ್ಲಿ ರಾಜಕೀಯ ಷಡ್ಯಂತ್ರ. ಯಾರಿಗಾರ ಸರ್ ಅದು ಓಪನ್ ಸೀಕ್ರೆಟ್ ನಾ ಹೇಳಬೇಕು ಗೊತ್ತಿಲ್ಲ. ಈಗ ನೋಡಿ ಸರ್, ಮುನ್ಸಿಪಾಲ್ಟಾಗ ಹೋಗ್ತೀವಿ, ನಾನು ಜೇಬಿರಾಜ್, ನಾನು ಐ ಆಮ್ ಒನ್ ಆಫ್ ದ ಕಾಮನ್ ಪರ್ಸನ್, ಐ ಆಮ್ ಒನ್ ಆಫ್ ದ ಸಿಟಿಸನ್ ಆಫ್ ದ ಸಿಟಿ. ಹೌದಾ? ಮುನ್ಸಿಪಾಲ್ಟಾಗ ನಾನು ಹೋಗ್ತೀನಿ, ಅಧಿಕಾರಿಗಳನ್ನು ನಾನು ಕೂಡ್ಸೋಕ್ಕಾಗಲ್ಲ. ಒಬ್ಬ ವ್ಯಕ್ತಿ ಬಂದು ಅಧಿಕಾರಿಗಳನ್ನು ಕೂಡಿಸ್ತಾನೆ. ಇದನ್ನ ಪ್ರಶ್ನೆ ನಿಮ್ಗೆ ಹೇಳ್ಬೋದು ರವಿ ಬೋಸರಾಜ್ ಅಂತ ಹೇಳಿ, ಅವ್ರು ಈಗ ಹೆಸರು ಹೇಳುವಂತ ಹೇಳ್ತಾ ಇದ್ದೀನಿ. ರವಿ ಬೋಸರಾಜ್ ಅವರು ಇಡೀ ರಾಯಚೂರು ಆಡಳಿತವನ್ನೇ ತನ್ನ ಜೋಗ ಇಟ್ಕೊಂಡು ಆಡುವಂಥದ್ದು ಅಂತಂದ್ರೆ ಇಟ್ಸ್ ನಾಟ್ ಎ ಜೋಗ. ನಾವೇ ಬದುಕಿದ್ದೀಯಾ, ಕಾನೂನು ಸುವ್ಯವಸ್ಥೆ ಬದುಕಿದೆಯಾ ಅಥವಾ ಸತ್ತಿದೆಯಾ ಅಂತಕ್ಕಂಥದ್ದು ಇನ್ನುವರೆಗೂ ನಾವು ಗೊತ್ತಾಗ್ತಾ ಇಲ್ಲ. ಇವನ್ ಅಧಿಕಾರಿಗಳನ್ನು ಇವತ್ತು ಅವ್ರಿಗೆ ಸರೆಂಡರ್ ಆಗ್ತಾ ಇರ್ತಂದ್ರೆ ಊಹಿಸಿ ಪಠಿಸಿ ಏನಿಲ್ಲ. ಅವರು ಕಾಂಗ್ರೆಸ್ ಪಕ್ಷದವರು ಸಾಯ್ಬೇಕು. ಅವರು ಸಹ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ಅಧಿಕಾರಿಗಳು, ನಮ್ಮ ಮಿನಿಸ್ಟ್ರು, ನಮ್ಮ MLCಗಳು, MLAಗಳು ಯಾರು ಮಾತಾಡ್ತಾ ಇಲ್ಲ. ಕೆರೆ ವಿಸಿಟಿಂಗ್ ಅಂತಾರ, ಮುನ್ಸಿಪಾಲಿಟಿ ವಿಸಿಟಿಂಗ್ ಅಲ್ಲ, ಅದು ಅಚ್ಚರಿ ಸನ್ನಿರೋಣ ಕೇಳಿದ್ದು. ಮುನ್ಸಿಪಾಲಿಟಿ ಒಳಗೆ ನೀವ್ ಯಾರು ಕೇಳಕ್ಕಂತ ಸನ್ನಿರೋಣ ಕೇಳ್ಬೇಕಂತಂದ್ರೆ ಅವ್ರ ತಾಯಿ ಮುನ್ಸಿಪಾಲಿಟಿ ಸದಸ್ಯರಿದ್ರು, ಅವ್ರು ಕೇಳಕ್ಕ ಅವ್ರು ಹೋಗ್ಬೋದು. ಬಟ್ ಅಲ್ಲಿ ಸಭೆಯಲ್ಲಿ ಹೋಗ್ಬಾರ್ದು, ಸಭೆ ಹೊರಗಿರ್ತಕ್ಕಂಥ. ಬಟ್ ಅದನ್ನು ಮಿಸ್ಯೂಸ್ ಮಾಡ್ತಾರೆ ಅಂತಂದು ಈ ನೋಟಿಸ್ನಲ್ಲಿ ಕೊಡ್ತಾರೆ. PSI ಕೊಟ್ಟಿರ್ತಕ್ಕಂಥ ಹೇಳಿಕೆ, ಈ PSIಗೆ ಆ ಕೇಸ್ಗೆ ಸಂಬಂಧನೇ ಇಲ್ಲ. PSI ಗೊತ್ತೇ ಇಲ್ಲ ಕೇಸ್ ಏನಂತ. ದಿಸ್ ಇಸ್ 2014 ನವೆಂಬರ್ 1 ನಡೆದಂಥದ್ದು. 2014 ನವೆಂಬರ್ 1ನೇ ತಾರೀಕು ಇದು ಆಕ್ಚುಲಿ ನಡೆದಿದ್ದು ಏನಂತಂದ್ರೆ, ನೀವು ಇನ್ನೊಂದು ನಮ್ಮ ಸಟ್ಟಗಿನ ಮಗ, ಈ ವಿಷಯಕ್ಕೆ ಸಂಬಂಧಪಟ್ಟ ನಮ್ಮ ಸಟ್ಟಗಿನ ಮಗ, ಅವನು ಯಾವುದೋ ಸಣ್ಣ ಪುಟ್ಟ ಕೇಸ್ಗಳಿಗೆ ಬಂದು ಅದು ಒಂದು ಘರ್ಷಣೆ ನಡೀತಾರೆ. ಆ ಘರ್ಷಣೆ ಒಳ ಮೀಸಲಾತಿ ಜಾರಿ ಮಾಡುವಲ್ಲಿ ಸಂಪೂರ್ಣ ವಿಫಲವಾದ ರಾಜ್ಯ ಸರ್ಕಾರ ವಿರುದ್ಧ ಆಗಸ್ಟ್ 18ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಮಾದಿಗರ ಮಹಾಯುದ್ಧ ನಡೆಯಲಿದೆ ಎಂದು ಮಾದಿಗ ದಂಡೋರ ರಾಜ್ಯ ಅಧ್ಯಕ್ಷರಾದ ನರಸಪ್ಪ ದಂಡೋರ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ಒಳ ಮೀಸಲಾತಿ ಜಾರಿಗೆ ಕಳೆದ 3 ದಶಕಗಳಿಂದ ಸುದೀರ್ಘ ಹೋರಾಟ ನಡೆಸಿದ ಪರಿಣಾಮ ಆಗಸ್ಟ್ 1ರಂದು ಒಳ ಮೀಸಲಾತಿ ಜಾರಿಗೆ ಆಯಾ ರಾಜ್ಯಗಳಿಗೆ ಅಧಿಕಾರ ಇದೆ ಎಂದು ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪು ನೀಡಿ 1 ವರ್ಷ ಪೂರ್ಣಗೊಂಡರೂ ರಾಜ್ಯ ಸರ್ಕಾರ ಒಳ ಮೀಸಲಾತಿ ಜಾರಿಗೆ ಮೀನಮಿಷ ಎಣಿಸುತ್ತಿದೆ ಎಂದು ರಾಜ್ಯ ಸರ್ಕಾರ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಬೆಂಗಳೂರಿನಲ್ಲಿ ನಡೆಯುವ ಮಾದಿಗರ ಹೋರಾಟದಲ್ಲಿ ಮಂದಕೃಷ್ಣ ಮಾದಿಗ ಭಾಗವಹಿಸಲಿದ್ದಾರೆ. ರಾಜ್ಯ ಸರ್ಕಾರ ಮಾದಿಗ ಸಮುದಾಯದ ಜನರಿಗೆ ಅನ್ಯಾಯ ಮಾಡುವ ಮೂಲಕ ದಿಕ್ಕು ತಪ್ಪಿಸುತ್ತಿದೆ ಎಂದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಹಿಂದ ನಾಯಕ ಹಾಗೂ ಸಾಮಾಜಿಕ ಪರಿಹಾರ ಎಂದು ಕೇವಲ ಹೆಸರಿಗೆ ಸೀಮಿತವಾಗಿದೆ. ಸಾಮಾಜಿಕ ನ್ಯಾಯ ನೀಡುವಲ್ಲಿ ಮುಂದಾಗಬೇಕು ಎಂದು ಒತ್ತಾಯಿಸಿದ್ದಾರೆ. ರಾಜ್ಯ ಸರ್ಕಾರ ಒಳ ಮೀಸಲಾತಿ ಜಾರಿಗೆ ನಿರ್ಲಕ್ಷ್ಯಕ್ಕೆ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಪ್ರಮುಖ ಕಾರಣರಾಗಿದ್ದಾರೆ. ರಾಜ್ಯ ಸರ್ಕಾರ ತಕ್ಷಣವೇ ಒಳ ಮೀಸಲಾತಿ ಜಾರಿಗೆ ಮಾಡಬೇಕು, ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ಬೆಂಗಳೂರಿನಲ್ಲಿ ನಡೆಯುವ ಮಾದಿಗರ ಮಹಾಯುದ್ಧದಲ್ಲಿ ರಾಜ್ಯದಿಂದ ಸಾವಿರಾರು ಸಂಖ್ಯೆಯಲ್ಲಿ ಜನರು ಆಗಮಿಸಲಿದ್ದಾರೆ ಎಂದರು. ಆಗಸ್ಟ್ 18ರಂದು ಮಾದಿಗರ ಮಹಾ ಯುದ್ಧ ಬೃಹತ್ ಸಮಾವೇಶವನ್ನು ಫ್ರೀಡಂ ಪಾರ್ಕ್ನಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಸಮಾವೇಶದಲ್ಲಿ ರಾಷ್ಟ್ರೀಯ ಸಂಸ್ಥಾಪಕ ಅಧ್ಯಕ್ಷರಾದಂಥ ಪದ್ಮಶ್ರೀ ಮಂದಕೃಷ್ಣ ಮಾದಿಗರವರು ಭಾಗವಹಿಸಲಿದ್ದಾರೆ. ಮಾದಿಗ ದಂಡೋರ ಮೀಸಲಾತಿ ಹೋರಾಟ ಸಮಿತಿಯ ರಾಜ್ಯ ಸಮಿತಿಯ ಕರೆಯ ಮೇರೆಗೆ
ರಾಜ್ಯ ಸಮಿತಿಯ ಕರೆಯ ಮೇರೆಗೆ ಈಗಾಗಲೇ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಮಾದಿಗರ ಒಳ ಮೀಸಲಂತ ಹಕ್ಕು ಸುದೀರ್ಘ 30 ವರ್ಷಗಳ ಹೋರಾಟದ ಹಿನ್ನೆಲೆ ಇರುವುದರಿಂದ ಮಾದಿಗರ ನಿರಂತರವಾಗಿ ಹೋರಾಟವನ್ನು ಮಾಡಿಕೊಂಡು ಬಂದಿದ್ದೀವಿ. ಈಗಾಗಲೇ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ನಾವು ಹಲವು ಬಾರಿ ಮನವಿ ಪತ್ರಗಳು ಸಲ್ಲಿಸುವುದರ ಮೂಲಕ ಅವರು ನಮಗೆ ಭರವಸೆ ಕೊಟ್ಟಿರುವಂತಹ ಹೇಳಿಕೆ ಏನಂತಂದ್ರೆ ನಾನೇ ಆದಷ್ಟು ಬೇಗನೆ ಒಳ ಮೀಸಲಾತಿ ಜಾರಿ ಮಾಡ್ತೇನೆ ಅಂತ ಹೇಳಿ ಇಡೀ ರಾಜ್ಯದ ಪ್ರತಿಯೊಂದು ಜಿಲ್ಲೆಯಲ್ಲಿ ಹೇಳಿಕೆ ನೀಡಿರುವುದು ಒಂದು ಕಡೆ ಸಂತೋಷ ಆಗ್ತದೆ, ಒಂದು ಕಡೆ ನೋವನ್ನುಂಟು ಮಾಡಿದ್ದಾರೆ. ಕಾರಣ ಏನಂತಂದ್ರೆ ಈಗಾಗಲೇ ಸುಪ್ರೀಂ ಕೋರ್ಟ್ ತೀರ್ಪು ಅನ್ವಯವಾಗಿ ಆಗಸ್ಟ್ 1ರಂದು ನಾಳೆ ಆಗಸ್ಟ್ 1 ಬಂದ್ರೆ ಸರಿ ಸುಮಾರು 1 ವರ್ಷ ಕಳೆದೋಗಿದೆ. 1 ವರ್ಷ ಕೂಡ ಇವರು ಟೈಮ್ ಪಾಸ್ ಅನ್ನು ಮಾಡ್ತಾ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಹಾಗೆ ಎಸ್ ಸಿ ಮಾಧವರವರು ಈಗಾಗಲೇ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ತೀರ್ಪಿನ ಅನುಗುಣವಾಗಿ ಆಯಾ ರಾಜ್ಯ ಸರ್ಕಾರಗಳೇ ಒಳ ಮೀಸಲಾತಿ ಜಾರಿ ಮಾಡಿಕೊಳ್ಳಬಹುದು ಅಂತೇಳಿ ಏನು ಸುಪ್ರೀಂ ಕೋರ್ಟ್ ತೀರ್ಪು ಬಂದು ಕಳೆದ 2 ತಿಂಗಳಲ್ಲಿ ಹರಿಯಾಣ ರಾಜ್ಯದಲ್ಲಿ ಅಲ್ಲಿರುವಂತಹ ಬಿಜೆಪಿ ಸರ್ಕಾರ ಎಂಪಿರಿಕಲ್ ಡಾಟಾವನ್ನು ಪಡೆದು ಜನಸಂಖ್ಯೆಯ ಹರಿಯಾಣ ರಾಜ್ಯದಲ್ಲಿ 2 ತಿಂಗಳಲ್ಲಿ ಸಾಮಾನ್ಯ ನ್ಯಾಯವನ್ನು ಕೊಟ್ಟಿರುವಂಥದ್ದು ಹಾಗೂ ತೆಲಂಗಾಣ ರಾಜ್ಯದಲ್ಲಿ ರೇವಂತ್ ರೆಡ್ಡಿ ಸರ್ಕಾರ ಅದು ಕಾಂಗ್ರೆಸ್ ಸರ್ಕಾರ ಅಲ್ಲಿ ಕೂಡ ಒಳ ಮೀಸಲಾತಿ ಜಾರಿ ಮಾಡಿದ್ದಾರೆ. ಅದೇ ರೀತಿ ಪಕ್ಕದ ಜಿಲ್ಲೆ ನಮ್ಮ ಆಂಧ್ರ ಪ್ರದೇಶ ಚಂದ್ರಬಾಬು ನಾಯ್ಡು ಸರ್ಕಾರ ಅಲ್ಲಿ ಕೂಡ ಒಳ ಮೀಸಲಾತಿ ಜಾರಿ ಮಾಡಿ ಸಾಮಾನ್ಯ ನ್ಯಾಯವನ್ನು ನೀಡುವುದರಿಂದ ಇವತ್ತು ನಮಗೆ ಇಲ್ಲಿ ಉದ್ದೇಶಪೂರ್ವಕವಾಗಿ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಟೈಮ್ ಪಾಸ್ ಮಾಡ್ತಾ ಇದ್ದಾರೆ, ಒಳ ಮೀಸಲಾತಿ ಜಾರಿ ಮಾಡಲಿಕ್ಕೆ ಹಿಂದೇಟನ್ನು ಹಾಕ್ತಾ ಇದ್ದಾರೆ. ಗೋಸ್ಕರ ಅವರೊಂದು ಉಪನ್ಯಾಸಗಳನ್ನು ಅವರದ್ದು ಇರ್ತದೆ. ಇಡೀ ರಾಯಚೂರು ಜಿಲ್ಲೆಯ ಎಲ್ಲಾ ತಾಲೂಕು ಮಾಚಿದೇವರ ಜೀವನ ಸಾಧನೆ ಮತ್ತು ತತ್ವದ ಬಗ್ಗೆ ಅರಿವು ಮೂಡಿಸುವ ಉದ್ದೇಶದಿಂದ ಶ್ರಾವಣ ಮಾಸದಲ್ಲಿ ನಡೆಯುವ ಮನೆ ಮನೆಗೆ ಮಾಚಿದೇವ ಎಂಬ ಕಾರ್ಯಕ್ರಮದ ದಿನಾಂಕ 31 ನಗರದ ಸಮುದಾಯದ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಮಡಿವಾಳ ಸಮಾಜದ ಜಿಲ್ಲಾಧ್ಯಕ್ಷರಾದ ಜಂಬಣ್ಣ ಎಕ್ಲಸ್ಪೂರ್ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಶ್ರಾವಣ ಮಾಸದ ಮನೆ ಮನೆಗೆ ಕಾರ್ಯಕ್ರಮದಲ್ಲಿ ಮಡಿವಾಳ ಗುರುಪೀಠದ ಬಸವ ಮಾಚಿದೇವ ಸ್ವಾಮೀಜಿ ಅವರು ಆಗಮಿಸಲಿದ್ದಾರೆ ಎಂದರು. ಮಡಿವಾಳ ಮಾಚಿದೇವರ ತತ್ವ ಮತ್ತು ಸಿದ್ಧಾಂತಗಳನ್ನು ಅರಿತು ಸಮಾಜದ ಮುಖ್ಯವಾಹಿನಿಗೆ ಸೇರಬೇಕು ಎಂಬುದು ಮಠದ ಆಶಯ. ಬೆಂಗಳೂರು, ಕಲಬುರಗಿ, ಬೀದರ್, ಯಾದಗಿರಿ ಹಾಗೂ ಹಾವೇರಿಯಲ್ಲಿ ಮಾಚಿದೇವರ ದರ್ಶನ ಎಂಬ ಕಾರ್ಯಕ್ರಮ ನಡೆಸಲಾಗಿದೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಮನೆ ಮನೆಗೆ ಮಾಚಿದೇವ ಕಾರ್ಯಕ್ರಮವನ್ನು ಶ್ರಾವಣ ಮಾಸದಲ್ಲಿ ಆಯೋಜಿಸಿದೆ. ಜುಲೈ 27ರಿಂದ ಆಗಸ್ಟ್ 27ರವರೆಗೆ ಜಿಲ್ಲೆಯ ಪ್ರತಿ ತಾಲೂಕಿನಲ್ಲಿ 5 ದಿನ ಭಕ್ತರ ಮನೆಗಳಿಗೆ ಭೇಟಿ ನೀಡಲಿದ್ದಾರೆ ಎಂದರು. ಶ್ರೀ ಮಡಿವಾಳ ಮಾಚಿದೇವ ಮಹಾಸಂಸ್ಥಾನ ಮಠ ಚಿತ್ರದುರ್ಗ ಮಠದ ನಮ್ಮೆಲ್ಲರ ಗುರುಗಳಾದಂಥ ಶ್ರೀ ಜಗದ್ಗುರು ಶ್ರೀ ಡಾಕ್ಟರ್ ಬಸವ ಮಾಚಿದೇವ ಸ್ವಾಮಿಗಳು ಈ ಒಂದು ಶ್ರಾವಣ ಮಾಸದಲ್ಲಿ ನಮ್ಮ ಮಡಿವಾಳ ಸಮಾಜದಲ್ಲಿ ಜಾಗೃತಿ ಮೂಡಿಸಲು ಮತ್ತು ಶರಣರ ಗುರುಗಳ ಒಂದು ಸಂದೇಶದೊಂದಿಗೆ ಜೀವನ ಮೌಲ್ಯಗಳನ್ನು ಹೆಚ್ಚಿಸಿಕೊಳ್ಳಲು ಈ ಒಂದು ಕಾರ್ಯಕ್ರಮವನ್ನು ಇಡೀ ರಾಜ್ಯದಂತ ಕರ್ನಾಟಕ ರಾಜ್ಯದಂತ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನಿನ್ನೆ 27/7/2025ರಂದು ಮಾಗಡಿ ರಾಮನಗರದಲ್ಲಿ ಈ ಕಾರ್ಯಕ್ರಮ ಅತ್ಯಂತ ಅದ್ಧೂರಿಯಾಗಿ ಉದ್ಘಾಟನೆಗೊಂಡು ಅಲ್ಲಿ ಸಂಪೂರ್ಣವಾಗಿ ಯಶಸ್ವಿಯಾಗಿ ನಡೀತಾ ಇದೆ. ಇದೇ ರೀತಿಯಾಗಿ ಪ್ರತಿಯೊಂದು ದಿವಸ ಪ್ರತಿಯೊಂದು ಜಿಲ್ಲೆಗೆ ಗುರುಗಳು ಬಂದು ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಮನ ಮನೆಗೆ ಮಾಚಿದೇವರ ಅಂತಂದು ಈ ಒಂದು ಕಾರ್ಯಕ್ರಮ ನಂಬಿಕೊಂಡಿದ್ದಾರೆ. ಅಂದರೆ ಗುರುಗಳು ಪ್ರತಿಯೊಂದು ಮನೆಗೆ ಹೋಗಲಿಕ್ಕೆ ಆಗಲಿಕ್ಕಿಲ್ಲ, ಆದರೆ ಆ ಗುರುಗಳ ಏನು ಸಂದೇಶ, ಉಪನ್ಯಾಸ, ಅವರು ಹೇಳುವಂಥ ಜೀವನ ಮೌಲ್ಯಕ್ಕೆ ಏನು ನುಡಿಗಳವ ನಮ್ಮ ಮನದಲ್ಲಿದ್ದರೆ ಗುರುಗಳು ಮನೆಯಲ್ಲಿ ಇದ್ದಂತೆ
ಅದಕ್ಕೆ ಪ್ರತಿಯೊಬ್ಬರ ಮನದಲ್ಲಿ ಅವರು ಈ ವಿಚಾರಗಳನ್ನು ತಿಳಿಸ್ಬೇಕಂತಂದು ಇಡೀ ರಾಜ್ಯದಂತ ಪ್ರವೇಶ ಇದೆ. ಅದೇ ರೀತಿಯಾಗಿ 31ನೇ ತಾರೀಕು ಇದೇ ತಿಂಗಳ 31ನೇ ತಾರೀಕು ಗುರುವಾರ 10ವರೆಗೆ ನಮ್ಮ ರಾಯಚೂರು ನಗರದಲ್ಲಿ ಜಿಲ್ಲಾ ಮಡಿವಾಳ ಮಾಚಿದೇವ ಸಮುದಾಯ ಭವನ ಕಾಸ್ಬಾಗ ಹತ್ತಿರ ಮಾವಿನಕೆರೆ ಈ ಒಂದು ಕಾರ್ಯಕ್ರಮ ಈ ಒಂದು ಸಮುದಾಯ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ತಾಲೂಕಿನ ಅಧ್ಯಕ್ಷರುಗಳು, ಪದಾಧಿಕಾರಿಗಳು ಮತ್ತು ಸಮಾಜದ ಬಂಧುಗಳು, ವಿಶೇಷವಾಗಿ ಮತ್ತು ಗ್ರಾಮೀಣದ ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಸಮಾಜದ ಬಂಧುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಮತ್ತು ವಿಶೇಷವಾಗಿ ಮಹಿಳೆಯರು ಸಹ, ಯುವಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಗುರುಗಳು ಏನು ನಮ್ಮ ಹಿತವಚನ ಉಪದೇಶ ನೀಡ್ತಾರೆ ಅದನ್ನು ನಾವು ಜೀವನದ ಉದ್ದಕ್ಕೂ ನಾವು ಏನು ಅಳವಡಿಸ್ಕೊಂಡಿದ್ದಾದರೆ ನಮ್ಮ ಜೀವನ ಪರಿವರ್ತನೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಅವರು ಗುರುಗಳ ಮುಖ್ಯ ಉದ್ದೇಶ ನಮ್ಮ ಸಮುದಾಯದಲ್ಲಿ ಜಾಗೃತಿ ಮೂಡಿಸೋದು. ಯಾವ ರೀತಿ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ನಾವೇನು ಹಿಂದುಳಿದ್ವಿ, ಇದು ಇಲ್ಲಿವರೆಗೂ ಸ್ವತಂತ್ರ ಬಂದು ಇಷ್ಟು ವರ್ಷಗಳಾದರೂ ಸಹ ನಾವು ಇನ್ನೂ ಹಿಂದುಳಿದ ಒಂದು ಇದರಲ್ಲೇ ಇದ್ದೀವಿ. ಎಷ್ಟೋ ವರ್ಷಗಳಿಂದ ನಾವು ಪರಿಶಿಷ್ಟ ಜಾತಿ ಸೇರಿಸಲಿಕ್ಕೆ ನಾವು ಹೋರಾಟ ಮಾಡ್ತೀವಿ. 20 ರಾಜ್ಯಗಳಲ್ಲಿ ನಮ್ಮ ಪರಿಶಿಷ್ಟ ಜಾತಿ ಆಲ್ರೆಡಿ ಸೇರಿಸಲಾಗಿದೆ. ಈ ನಮ್ಮ ಒಂದು ಸೌತ್ ರೀಜನ್, ಸೌತ್ ಇಂಡಿಯಾ ಏನಿದೆ ಆ ಒಂದು ಭಾಗದಲ್ಲಿ ಮಾತ್ರ ಒಂದು ಪರಿಶಿಷ್ಟ ಜಾತಿಗೆ ಸೇರಿಸಿಲ್ಲ. ಅದಕ್ಕಾಗಿ ನಾವು ಒಂದು ತಳಮಟ್ಟದಲ್ಲಿ ಅಂದರೆ ಕಟ್ಟಕಡೆಯ ಮಹಿಳೆಯರಿಂದ ಒಂದು ಏನು ಸಂಘಟನೆ ಮಾಡಿದಾಗ ಈ ಒಂದು ಹೋರಾಟಕ್ಕೆ ಒಂದು ಬೆಂಬಲನಾಗುತ್ತೆ. ಅದಕ್ಕಾಗಿ ತಳಮಟ್ಟದ ಒಂದು ಸಂಘಟನೆ ಭಾಳ ಪ್ರಮುಖವಾಗಿದ್ದು, ಗುರುಗಳು ಅದೇ ಒಂದು ಉದ್ದೇಶದಿಂದ ಇಡೀ ರಾಜ್ಯದಂತ ಪ್ರವೇಶಿಸಿ ಏನು ಪ್ರಯಾಣ ಬೆಳೆಸಿ ಎಲ್ಲ ಮಹಿಳೆಯರನ್ನು ಜಾಗೃತಗೊಳಿಸಿ ಸಂಘಟನೆ ಮೂಲಕ ಮತ್ತು ಅವರ ಜೀವನದ ಒಂದು ಏಳಿಗೆಯಾಗಿ ಅವರ ಒಂದು ಉಪದೇಶ ಏನಿದೆ ಅದು ಅವರು ಹೇಳಿಕೆ 31 ತಾರೀಕು ನಮ್ಮಲ್ಲಿ ಬರ್ತಾ ಇದ್ದಾರೆ. ಎಲ್ಲ ನಮ್ಮ ರಾಯಚೂರು ಜಿಲ್ಲಾ ಮಡಿವಾಳ ಸಮಾಜದಿಂದ ಶ್ರೀ ಡಾಕ್ಟರ್ ಬಸವ ಮಾಚಿದೇವರಿಗೆ ಹೃತ್ಪೂರ್ವಕವಾಗಿ ನಾವು ಸ್ವಾಗತವನ್ನು ಕೋರ್ತೀವಿ. ಈ ಒಂದು ಕಾರ್ಯಕ್ರಮ ಯಶಸ್ವಿ ತಾವೆಲ್ಲರೂ ಭಾಗಿಗಳಾಗಬೇಕಂದ್ರೆ ಮತ್ತೊಮ್ಮೆ ತಾಲೂಕುಗಳು ಮತ್ತು ಗ್ರಾಮಾಂತರ ಮತ್ತು ಮಹಿಳಾ ಘಟಕ, ಯುವ ಘಟಕ, ಧೋಬಿಘಾಟು ಘಟಕ ಎಲ್ಲ ಘಟಕಗಳು ಪದಾಧಿಕಾರಿಗಳು, ಅಧ್ಯಕ್ಷರುಗಳು ಮತ್ತು ಸಮಾಜದ ಬಂಧುಗಳು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಗೊಳಿಸೋಣ ಅಂತೇಳಿ ನಾನು ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ರೈತರಿಗೆ ಪೂರೈಸಬೇಕಾದ ರಸಗೊಬ್ಬರವನ್ನು ಅಕ್ರಮ ಕಾಳ ಸಂಖ್ಯೆಯಲ್ಲಿ ಮಾರಾಟ ಮಾಡುವ ಮೂಲಕ ಭಾರಿ ಅವ್ಯವಹಾರ ನಡೆಸಲಾಗುತ್ತದೆ ಎಂದು ಅಖಿಲ ಕರ್ನಾಟಕ ಭ್ರಷ್ಟಾಚಾರ ನಿರ್ಮೂಲನಾ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾ ಅಧ್ಯಕ್ಷರಾದ ಸಜೀದ್ ಹುಸೇನ್ ಆರೋಪಿಸಿದರು. ಅವರಿಂದು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಕಲ್ಲೂರು BSSNನಲ್ಲಿ 79 ರಸಗೊಬ್ಬರವನ್ನು ಅಕ್ರಮವಾಗಿ ಮಾರಾಟ ಮಾಡಿರುವುದು ಅವ್ಯವಹಾರಕ್ಕೆ ನಿದರ್ಶನವಾಗಿದೆ. ಈ ರೀತಿ ಅಕ್ರಮ ನಡೆಸುವ ಮೂಲಕ ರೈತರಿಗೆ ವಂಚಿಸಲಾಗುತ್ತಿದೆ. ಕಲ್ಲೂರು ಗೋದಾಮಿಗೆ 1 ಚೀಲ ಗೊಬ್ಬರ ಸಹ ಬಂದಿರುವುದಿಲ್ಲ ಎಂದು ಹೇಳಿ ನಂತರ ಈ ರಸಗೊಬ್ಬರವನ್ನು ದುಬಾರಿ ದರದಲ್ಲಿ ಮಾರಾಟ ಮಾಡಲಾಗಿದೆ. ಮುಂಗಾರು ಹಂಗಾಮಿನಲ್ಲಿ ರೈತರಿಗೆ ಅತ್ಯಗತ್ಯವಾಗಿ ಬೇಕಾದ ರಸಗೊಬ್ಬರ ಪೂರೈಕೆಯಲ್ಲಿ ಕೃಷಿ ಇಲಾಖೆ ಸಂಪೂರ್ಣವಾಗಿದೆ. ಅಕ್ರಮದಲ್ಲಿ ಭಾಗಿಯಾಗಿರುವ ಅಧಿಕಾರಿಗಳನ್ನು ತಕ್ಷಣವೇ ಅಮಾನತು ಮಾಡಬೇಕು. ರಸಗೊಬ್ಬರ ಚೀಲಗಳನ್ನು ಖರೀದಿ ಮಾಡಿದರೆ ಕಡ್ಡಾಯವಾಗಿ ಯಾವುದಾದರ ಒಂದು ಕಂಪನಿಯ ಕ್ರಿಮಿನಾಶಕ ಲಿಕ್ವಿಡ್ ಕಡ್ಡಾಯವಾಗಿ ಖರೀದಿ ಮಾಡಬೇಕೆಂದು ಒತ್ತಾಯ ಮಾಡುತ್ತಿದ್ದಾರೆ. ಇಲ್ಲವಾದರೆ ರಸಗೊಬ್ಬರ ಚೀಲವನ್ನು ನೀಡುವುದಿಲ್ಲವೆಂದು ಹೇಳಲಾಗುತ್ತಿದೆ. ಉದ್ದೇಶಪೂರ್ವಕವಾಗಿ ಗೊಬ್ಬರ ಅಭಾವ ಸೃಷ್ಟಿಸಿ ಕಂಪನಿ ಇತರ ಕ್ರಿಮಿನಾಶಕ ಮಾರಾಟಕ್ಕೆ ಮುಂದಾಗಿದೆ ಎಂದು ಆರೋಪಿಸಿದರು. ಟೋಟಲ್ 79 ಟನ್ ಗೊಬ್ಬರ, ಸುಮಾರು 2000 ಚೀಲಗಳು ಗೊಬ್ಬರ ರೈತರಿಗೆ ಕೊಳ್ಳಾರ್ದ ಮಾರಾಟ ಮಾಡಿದ್ದಾರೆ. ಇದ್ರ ಬಗ್ಗೆ ನಾವು ದೂರು ಕೊಟ್ಟಿದ್ವಿ. ಸಾಕಣೆ ಕೃಷಿ ನಿರ್ದೇಶಕರು ಬಂದು ಇದ್ರ ಬಗ್ಗೆ ತನಿಖೆ ಮಾಡಿ 3 ದಿನ ವರದಿ ಕೊಡ್ಲಿ ಅಂತ ಗೋದಾಮವ್ರ ಮೇಲೆ ಒಂದು ಪತ್ರ ಕೊಟ್ಟಿದ್ದಾರೆ. ಇವೆಲ್ಲ ಪ್ರೈವೇಟ್ ಗೊಬ್ಬರದ ಅಂಗಡಿಯವರಿಗೆ ಅವರೆಲ್ಲ ಕೆಲಸ ಮಾಡಿದ್ದಾರೆ. ಈಗ ರೈತರುಗಳಿಗೆ ತುಂಬಾ ಕಷ್ಟಗಳಾಗ್ತಾ ಇರೋದು. ಈ ಮಾಧ್ಯಮದ ಮೂಲಕ ನಾವು ನಮ್ಮ ಕೃಷಿ ಸಚಿವರಾದ ಚಲುವರಾಯ ಸ್ವಾಮಿ ಅವರು ಇದ್ರ ಬಗ್ಗೆ ಹೇಳ್ಬೇಕು, ಈ ಸುದ್ದಿಯನ್ನು ಮುಗಿಸ್ಬೇಕಂತ ಇದ್ದೀವಿ. ಮತ್ತೆ ಜಿಲ್ಲಾಧಿಕಾರಿಗಳಿಗೂ ಇದ್ರ ಬಗ್ಗೆ ಇವತ್ತು ಯಾರ್ಯಾರು ಶಾಮೀಲಾಗಿದ್ದಾರೆ ಅವರೆಲ್ಲರಿಗೂ ಅಮಾನತು ಮಾಡಬೇಕು. ಮತ್ತೆ ಇದರಲ್ಲಿ ಮಾಡ್ಕೊಂಡವರಿಗೆ ಕಠಿಣ ಶಿಕ್ಷೆ ಆಗಬೇಕು. ಇದೇ ತರ ಆದರೆ ರೈತರಿಗೆ ಬಹಳ ಮುಂದಿನ ದಿನಗಳಲ್ಲಿ ತುಂಬಾ ತೊಂದರೆ ಆಗುತ್ತೆ. ನಮ್ಗೆ ನೀರಿಲ್ಲ ಸರ್. ಸದ್ಯಕ್ಕೆ 5 ಕೋಟಿ ಸರ್. ನಮ್ಮ ಯಾಕೆ ಕೊಡ್ಬೇಕು,
ನಮ್ಮ ಜಿಲ್ಲೆಯಲ್ಲಿ ಆಡಿ 20 ಹೌದ್ರಿ, ಅದು ಬಿಟ್ಟಿದ್ದು ಯಾವ ಕಾರಣ? ಕಾಲೇಶ್ವರ ನಿಮಗೆ ಕೊಡ್ಬೇಕು. ಅವರು ತಗೊಳಕ್ ಬರಂಗಿಲ್ಲ, ನೀವು ತಗೊಳಕ್ ಬರಂಗಿಲ್ಲ. ಈಗ ಏನ್ ಬರ್ತದ ಹೆಂಗ್ ಕೇಳ್ಬೇಕು? ಅದಕ್ಕೆ ಸರ್ 34 ಗುಂಟೆ ಇದ್ದು ಇದರಲ್ಲಿ 5 ಎಕರೆ 20 ಗುಂಟೆ ಜಮೀನು ಟ್ರಿಬಲ್ ಐಐಟಿ ಕಾಲೇಜ್ ಕ್ಯಾಂಪಸ್ಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಾಗಿದೆ. ಸದರಿ ಕೆರೆಯಲ್ಲಿ ಸಾಕಷ್ಟು ಪ್ರಮಾಣ ನೀರು ಸಂಗ್ರಹವಾಗಿದ್ದು, ರಾಮಚಂದ್ರ ತಂದೆ ಹನುಮಂತಪ್ಪ ಸಾಕಿನ ಗೋಸ್ನಗರ್ ಅವರು ತಮ್ಮ ಜಮೀನಿಗೆ ಒಟ್ಟು 3 ಮೋಟರ್ಗಳನ್ನು ಅಳವಡಿಸಿ ನೀರು ಹಾರಿಸಿಕೊಳ್ಳುತ್ತಿದ್ದಾರೆ. ಅದರಲ್ಲಿ ರಾಮಚಂದ್ರಪ್ಪ ತಂದೆ ಹನುಮಂತಪ್ಪ ಇತನು 8 ಎಕರೆ ಜಮೀನಿಗೆ ನೀರು ಬಳಸಿಕೊಳ್ಳುತ್ತಿದ್ದಾರೆ. ನಾನು ನಾಗರ ತಂದೆ ಆಂಜನೇಯ. ನಮ್ಮ ವಿಸ್ತರಣೆ 2 ಎಕರೆ 26 ಗುಂಟೆ ಇದ್ದು, ನೀರು ಇಲ್ಲದ ಕಾರಣ ನನಗೆ ಕೇವಲ 5 ಗುಂಟೆಗೆ ಜಮೀನು ಸಾಗುವಳಿ ತಾತ್ಕಾಲಿಕವಾಗಿ ಕೆರೆಯ ನೀರನ್ನು ನನಗೆ ಬಿಡಬೇಕೆಂದರೆ ರಾಮಚಂದ್ರಪ್ಪ ತಂದೆ ಹನುಮಂತಪ್ಪ ಇವರು ವಿನಾಕಾರಣ ಅಡ್ಡುಪಡಿಸುತ್ತಿದ್ದಾರೆ ಹಾಗೂ ನನ್ನ ಮೇಲೆ ದೌರ್ಜನ್ಯ ಮಾಡುತ್ತಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಂಬಂಧಪಟ್ಟ ದಾಖಲೆಗಳೊಂದಿಗೆ ದೂರು ಸಲ್ಲಿಸಿದರೂ ಸಹ ಇದುವರೆಗೂ ಇದರ ಬಗ್ಗೆ ಯಾವುದೇ ಕ್ರಮ ತೆಗೆದುಕೊಂಡಿರುವುದಿಲ್ಲ. ಅಲ್ಲದೆ ಈ ಹಿಂದೆ ಸುಮಾರು ಸಲ ದೂರನ್ನು ಕೊಟ್ಟರೂ ಸಹ ಇದುವರೆಗೆ ನನಗೆ ನ್ಯಾಯ ದೊರೆತದೇ ಇರುವುದರಿಂದ ಮಾಧ್ಯಮ ಮುಖಾಂತರ ಕೇಳಿಕೊಳ್ಳುತ್ತಿದ್ದೇನೆ. ನನಗೆ ಒಂದು ವೇಳೆ ನೀರು ಬಿಡುತ್ತಿದ್ದರೆ ನನ್ನ ಕುಟುಂಬ ಸಮೇತ ಮಾನ್ಯ ಜಿಲ್ಲಾಧಿಕಾರಿ ಕಾರ್ಯಾಲಯದ ಮುಂದೆ ಉಪವಾಸ ಸತ್ಯಾಗ್ರಹ ಮಾಡ್ತೀನಿ. ರಾಯಚೂರು ನಗರ ಹೊರವಲಯದ ಮಲಿಯಾಬಾದ್ ಮೀಸಲು ಅರಣ್ಯ ಪ್ರದೇಶದಲ್ಲಿ ಗುಡ್ಡದಲ್ಲಿ 5 ವರ್ಷದ ಗಂಡು ಚಿರತೆ ಸೆರೆ ಹಿಡಿಯಲಾಗಿದೆ. ಕಳೆದ 1 ತಿಂಗಳಿನಿಂದ ಚಿರತೆ ಭಯ ಹುಟ್ಟಿಸಿತ್ತು. ಕಳೆದೊಂದು ತಿಂಗಳಿಂದ ಅರಣ್ಯ ಇಲಾಖೆ ಅಧಿಕಾರಿಗಳು ಅಳವಡಿಸಿದ್ದ ಟ್ರ್ಯಾಪ್ ಕ್ಯಾಮೆರಾ ಕಣ್ಣಿಗೆ ಕಾಣಿಸಿಕೊಂಡು ಬೋನಿಗೆ ಬೀಳದೆ ಓಡಾಡುತ್ತಿದ್ದ ಗಂಡು ಚಿರತೆ ಕೊನೆಗೂ ಬೋನಿಗೆ ಬಿದ್ದಿದೆ. ಚಿರತೆಯ ಚಲನವಲನ ಕಂಡು ಅಧಿಕಾರಿಗಳು ಕಳೆದ 1 ತಿಂಗಳಿಂದ ಬೋನು ಅಳವಡಿಸಿ ಕಾರ್ಯಾಚರಣೆ ನಡೆಸಿದ್ದರು. ಮಲಿಯಾಬಾದ್ ಗುಡ್ಡದಲ್ಲಿ 4 ತಿಂಗಳಲ್ಲಿ 2 ಚಿರತೆಗಳನ್ನು ಸೆರೆ ಹಿಡಿಯಲಾಗಿದೆ. ಸದ್ಯ ಸೆರೆ ಸಿಕ್ಕ ಚಿರತೆ 2 ಆಕಳು ಕರುಗಳನ್ನು ಎಳೆದೊಯ್ದು ತಿಂದಿತ್ತು ಎನ್ನಲಾಗಿತ್ತು. ಈಗ ಸೆರೆ ಸಿಕ್ಕ ಚಿರತೆಯನ್ನು ಹಂಪಿಯ ಮೃಗಾಲಯಕ್ಕೆ ರವಾನಿಸಲಾಗುತ್ತಿದೆ.
ಇವತ್ತು ನಸುಕಿನ ಜಾವದಲ್ಲಿ ಮಲಿಯಾಬಾದ್ ಗುಡ್ಡದಲ್ಲಿ ಒಂದು ಗಂಡು ಚಿರತೆಯನ್ನು ನಾವು ಸೆರೆ ಹಿಡಿದಿದ್ದೇವೆ. ಅದು ಸುಮಾರು 2 ತಿಂಗಳಿನಿಂದ ಅದು ಅಲ್ಲೇ ಕಾಣಿಸ್ತಾ ಇತ್ತು. ಅದರ ಚಲನವಲನ ಎಲ್ಲ ನೋಡಿಕೊಂಡು ಇವತ್ತಿನ ದಿವಸ ಸೆರೆ ಹಿಡಿದು ನಾವು ಝೂಕ್ಕೆ ಬಿಡ್ತಾ ಇದ್ದೀವಿ. ಸರ್ ಹೆಂಗೆ ಸರಿ ಅಂದರೆ ಹೆಂಗೆ ಸರ್ ಏನು ಎಷ್ಟು ದಿವಸ ಬೋನ್ ಹಾಕಿದ್ರಿ ಸರ್? ಸುಮಾರು 2 ತಿಂಗಳಿಂದನೇ. ಯಾವಾಗ ಅದು ನಮಗೆ ಕ್ಯಾಮ್ರಾ ಟ್ರಾಪಲ್ಲಿ ಸಿಕ್ತು ಆವತ್ತಿಂದನೇ ಕಾರ್ಯಾಚರಣೆಗೆ ಇಳಿದಿದ್ವಿ. ಇವತ್ತು ಅದು ಫಲ ಸಿಕ್ಕಿದೆ. ನಾವು ಆ್ಯಸ್ ಯೂಶ್ವಲ್ ಏನು ಮಾಡ್ತಾ ಇದ್ದೀವಲ್ಲ ಅದೇ ರೀತಿಯೇ ಮಾಡಿದ್ದೀವಿ. ಏನೇನು ಮಾಡಿದ್ರಿ ಸರ್ ಅಂತ? ಅದಕ್ಕೆ ಬೋನಲ್ಲಿ ಆಹಾರ ಇಟ್ಟಿದ್ವಿ, ಅದಕ್ಕೆ ಬಂದು ಅಟ್ರಾಕ್ಟ್ ಆಗಿ ಬಿತ್ತು. ಎಷ್ಟು ವರ್ಷದ್ದು ಸರ್ ಇದು? ಸುಮಾರು 5 ವರ್ಷದ್ದಿದೆ. ಇದು ಸರ್ ಈ ವರ್ಷದಾಗ ಎಷ್ಟಾಗಿದೆ ಸರ್? ಈ ವರ್ಷದಲ್ಲಿ ರಾಯಚೂರಲ್ಲಿ 3ನೇದಿದು ಸೆರೆ ಹಿಡ್ತಾ ಇರೋದು. 2 ಫಸ್ಟಿಗೆ ಮಲಿಯಾಬಾದಲ್ಲಿ ಹಿಡಿದ್ವಿ, ಆಮೇಲೆ ಡಿ ರಾಂಪುರ, ಈಗ ಮತ್ತೆ ಮಲಿಯಾಬಾದಲ್ಲಿ. ಅಂದರೆ ಮಲಿಯಾಬಾದ್ 2 ಮಲಿಯಾಬಾದಲ್ಲಿ 2, ಡಿ ರಾಂಪುರದಲ್ಲಿ 1. ಈಗ ಏನಂತೀರಿ ಸರ್, ಈಗ ಭಾಳಷ್ಟು ಹೆಂಗೆ ಬಂದವು ಸರ್ ಅಂತ? ಚಿರತೆ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ ಮತ್ತು ಅವು ಹೊಸ ಜಾಗನ ಹುಡುಕೊಂಡು ಬರ್ತಾನೆ ಇದ್ದಾವೆ. ಮುಂದಿನ ದಿವಸಗಳಲ್ಲಿ ಇಲ್ಲಿ ಪರ್ಮನೆಂಟಾಗಿ ಅವು ಸೆಟ್ಲ್ ಆಗೋ ಲಕ್ಷಣಗಳು ಕಾಣ್ತಾ ಇದ್ದಾವೆ. ಇಲ್ಲೇ ಇರ್ತವೆ. ಈಗ ಅದಕ್ಕೆ ನಾವು ಹೊಂದ್ಕೊಂಡು ಹೋಗ್ಬೇಕಾಗತ್ತೆ. ಸರ್ ಈಗ ಮುಂದೆ ಎಲ್ಲಿ ಸರ್ ಬಿಡೋದು? ಕಮಲಾಪುರ ಝೂಗೆ ಬಿಡ್ತೀವಿ. ಓಕೆ, ಥ್ಯಾಂಕ್ ಯು. ತಮ್ಮ ಹೆಸರು ಸರ್ ಏನಾದ್ರಿ ಸರ್? ಪ್ರವೀಣ್ ಅಂತಂದು DCF. ಥ್ಯಾಂಕ್ ಯು. ಥ್ಯಾಂಕ್ ಯು.